ಬಂದಲ್ಲ ರೋಮಿಯೋ, ನನ್ನ ಬನ್ಸ್ ಹೇಳಿದೆಯಲ್ಲ. ದಿನ ನಾನೇ ಅಲ್ಲ ಹೇಳುದು. ಹೇಳಿದ್ದೇನೆ. ಆಯ್ತು. ಬನ್ನಿ ಬನ್ನಿ, ಇರ್ಲಿ. ನಮಸ್ತೆ ಬ್ರೋ. ಬನ್ನಿ 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 ಬನ್ನಿ. ಓ ಶಂಕರಣ್ಣ, ಹೌ ಡು ಯು ಡು? Good. Everything is okay? I will ask one question, do not question. Open your mouth. Nothing is set up in acquirement, enlargement, depressment. There is buns, no sense of buns. ರೈಟ್. ಅಜರ ಕಲ್ಲು ಬಿಸಾಡ್ತದೆ ಮಾರ್ರೆ. ಕನ್ನಡಿ ಹೋದ್ರೆ ನನಗೆ ಲಾಸ್. ಟಿಕೆಟ್. Irresponsible persons. ಆಗಿದೆ ನಿಮ್ಮದು? ಆಗಿದೆ. ಹಲೋ, ಟಿಕೆಟ್ ಅಣ್ಣ ಟೈಟಾನಿಕ್. ಹಲೋ, ಟಿಕೆಟ್ ಮಲಗ್ತೀರಾ? ಮತ್ತೆ ಕೊಡ್ತೀರಾ? ಆಯ್ತು, ಮಲಗಿ ಆಯ್ತು. ಮಲಗಿ. ಓ ಪುರುಷೋತ್ತಮ್. ಸುನಿಲ್ ಅಣ್ಣ ನಮಸ್ಕಾರ. ಆರಾಮ? ಆರಾಮ. ಮತ್ತೆ ನಿಮ್ದು ದುಬೈ ಹೋಗುದೇನಾಯ್ತು? ಆಗ್ತಾ ಇದೆ. ಹೌದಾ? ಬೇಗ ಹೋಗ್ಬೇಕಾಯ್ತಾ? ಒಳ್ಳೇದಾಗ್ಬೇಕು ನೀವು. ಓಕೆ ಸರ್, ನಿಮ್ದು ಟಿಕೆಟ್? ನಿಮ್ದಾಗಿದೆ ಅಲ್ಲ? ಹಿಂದೆ ಟಿಕೆಟ್. ದುಬೈ ಅಲ್ಲ? ದುಬೈಗೆ ಹೋಗ್ತಾ ಇದ್ದೀರಾ? ಹೌದು ಸರ್. ನಾನು ಸಹ ದುಬೈಯಲ್ಲಿದ್ದೆ. ಹೌದಾ? ಹಣ ಮಾಡ್ಬೋದು. ಡೇರಿಂಗ್ ಬೇಕು. ಹೌದಂತಲ್ಲ ಸರ್? ಡೇರಿಂಗ್ ಇಲ್ದಿದ್ರೆ ಎಂತ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದೌದು. 15 ವರ್ಷ ಇದ್ದೆ. 15 ವರ್ಷನಾ? ಹೌದಾ? 10 ವರ್ಷ ವ್ಯಾಪಾರ ಮಾಡ್ತಿದ್ದೆ. ಮತ್ತೆ 5 ವರ್ಷ ಒಳಗಿದ್ದೆ. ಒಳಗಿದ್ರಾ? ಜೈಲಲ್ಲಿ. ಅಂದ್ರೆ ಎಂತ ವ್ಯಾಪಾರ? ಕಂಟ್ರಿ ಬೇಯಿಸಿ ಮಾರಿದ್ದು. ಶರಾಯಿ ಇಲ್ಲೀಗಲಲ್ಲಿ ಗೊತ್ತುಂಟು. ನಾನು ಮಾಡ್ತಿದ್ದೆ ಅದು ಡೋರ್ ಟು ಡೋರ್ ಸಪ್ಲೈ. ಹೌದಾ? ಸೈಕಲಲ್ಲಿ ಕೊಂಡೋಗಿ ಕೊಡೋದು. ಓ, ಮಾಡ್ಬೋದು. ನೀವು ಒಳಗೆ ಬಿದ್ದದ್ದು ಹೇಗೆ? ಅವತ್ತೊಂದು ದೊಡ್ಡ ಆರ್ಡರ್ ಬಂತು. ಆರ್ಡರ್ ಬಂದಾಗ ನಮ್ಮ ಒಬ್ಬ ಕೆಲಸದವ ಇದ್ದಾನೆ, ಜೋಸೆಫ್ ಅಂತ. ಅವನಿಗೆ ಗೊತ್ತಾಗಬಾರ್ದು ಅಂತ ಆರ್ಡ್ರನ್ನು ನಾನೇ ಕೊಂಡೋದದ್ದು. ಅದು ದೊಡ್ಡ ಆರ್ಡರ್ ಕೊಟ್ಟದ್ದೇ ಪೊಲೀಸ್. ಓ, ಕ್ಯಾಚ್ ಹಿಡಿದ್ರು. ಒಳಗೆ ಹೋದ್ರೆ ಅಲ್ಲೇನು ತೊಂದರೆ ಇಲ್ಲ. ಅಲ್ಲಿ ಇಲ್ಲಿ ಹಾಗೆ ಅಲ್ಲ, ಜೈಲು AC ಅದು. ಓಹೋ. ಮಧ್ಯಾಹ್ನ ಬಿರಿಯಾನಿ ಎಲ್ಲ ಕೊಡ್ತಾರೆ. ಹೌದಾ? ಒಂಟೆದು ಮಾತ್ರ. ಗಾರ್ಡನಿದು ಸ್ವಲ್ಪ ಕೆಲಸ ಎಲ್ಲ ಮಾಡಿಸ್ತಾರೆ, ಮಾಡುವುದು ಎಂತ ಆಯ್ತಲ್ಲ. ಮತ್ತೆ ಹೊರಗೆ ಬಂದದ್ದು ಹೇಗೆ ನೀವು? ನಿಮ್ಮ ಹೆಸರೆಂತ? ಸರ್, ಪುರುಷೋತ್ತಮ. ನಾನು ಕರ್ನಾಟಕ. ಹೊರಗಡೆ ಬಂದಿದ್ದು ಅಲ್ಲಿದ್ದು ಈ ನ್ಯಾಷನಲ್ ಡೇ ಅಂತ ಆಗ್ತದೆ. ಆವಾಗ ಏನು ಮಾಡ್ತಾರೆ, ಚೀಟಿ ಹಾಕ್ತಾರೆ, ಈ ಕೈದಿಗಳ ಹೆಸರೆಲ್ಲ ಹಾಕಿ. ಹೌದಾ? ಅದನ್ನು ಶಫಲ್ ಮಾಡಿ ಹಾಕೋದು. ಹೌದಾ? ಚೀಟಿ ತೆಗೆಯುವಾಗ ಹೆಸರು ಬಂದದ್ದು ಯಾರ್ದು? ನಂದೇ. ನಿಮ್ದ? ಆಗ್ಬೋದು ಮಾರೆ. ನಾವು ಒಳ್ಳೆಯ ಕೆಲಸ ಮಾಡಿದರೆ ಜೀವನದಲ್ಲಿ ದೇವರು ನಮಗೆ ಯಾವಾಗಲೂ ಸಹಾಯ ಮಾಡ್ತಾರಂತ ಇದು ಸಾಕ್ಷಿ. ಕಂಟ್ರಿ ಬೇಯಿಸೋದು ಒಳ್ಳೆ ಕೆಲಸ. ಇವರಿಗೆ ಜೀವಾವಧಿ ಕೊಡ್ಬೇಕಿತ್ತು. ಏನಂದ್ರಿ? ಏನಿಲ್ಲ ಸರ್, ನೀವು ಇಲ್ಲಿ ಅಂತ ಕೆಲಸ ಮಾಡೋದು? ಅದೇ ಕಂಟ್ರಿದ್ದೇ. ಇಲ್ಲಿ ಸುಲಭ, ಇಲ್ಲಿ ಅಷ್ಟು ಕಷ್ಟ ಇಲ್ಲ. ಇಲ್ಲಿನ ಪೊಲೀಸ್ನವರು ಬರೀ ಪಾಪ. ಅವರು ಕೊಂಡೋಗ್ತಾರೆ, ಸ್ವಲ್ಪ ಬೈತಾರೆ, ಮತ್ತೆ ಬಿಡ್ತಾರೆ. ನಮ್ಮ ಪೊಲೀಸ್ನವರಿಗೆ ಪಾಪ ಪುಣ್ಯ ಎಲ್ಲ ಜಾಸ್ತಿ. ಹೌದು ಸರ್. ಒಳ್ಳೆಯವರು. ನಮ್ಮ ಮನೆ ಹತ್ರ ಒಂದು ಗುಡ್ಡ ಉಂಟು. ಆ ಗುಡ್ಡದ ತುದಿಗೆ ಹೋಗಿ ನಾನು ಕಂಟ್ರಿ ಮಾರೋದು. ಕುಡಿಯೋರು ಪಾಪ ಎಷ್ಟು ಎತ್ತರ ಕೆಲಸ ಮಾಡ್ತಾರೆ, ತೊಂದರೆ ಇಲ್ಲ. ನಿಜ. ಮತ್ತೆ ಇಳಿಯಲಿಕ್ಕೆ ಸುಲಭ ಅಲ್ಲ ಕುಡಿಯೋದು. ಹೌದು ಸರ್.